ಪ್ರೈಸ್ ಲಾರ್ಡ್. ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯುಳ್ಳ ದೇವ್ರ ಜನರೇ, ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ಬಯಸ್ತೇನೆ. ಕಳೆದ ದಿನಗಳೆಲ್ಲರೂ ಕೂಡ ಕರ್ತನು ವಿಶೇಷವಾಗಿ ನಮ್ಮ ನಡೆಸಿದ್ದಾನೆ. ಆತನ ಕೃಪೆಯಿಂದ ನಮ್ಮನ್ನು ಕರ್ತನು ಇಲ್ಲಿವರೆಗೂ ನಡೆಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನವೂ ಕೂಡ ಕರ್ತನು ತನ್ನ ಮಾತುಗಳೊಂದಿಗೆ ನಮ್ಮನ್ನು ನಡೆಸಲಿಕ್ಕಿದ್ದಾನೆ. ದೇವರ ವಾಕ್ಯ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅದು ಉಸಿರಾಗಿದೆ ಪ್ರೇರೆ. ದೇವರ ವಾಕ್ಯ ಇಲ್ಲ ಅಂದರೆ ನಾವು ಬದುಕುವುದು ಅಸಾಧ್ಯ. ಒಬ್ಬ ಮನುಷ್ಯನಿಗೆ ಹೇಗೆ ನೀರು ಬಹಳ ಅವಶ್ಯಕತೆನೋ ಹಾಗೆ ದೇವರ ವಾಕ್ಯವು ಕೂಡ ಆತ್ಮಿಕವಾದ ಮನುಷ್ಯನಿಗೆ ಬಹಳ ಅವಶ್ಯಕತೆ ಇದೆ. ಯಾಕೆಂದರೆ ವಾಕ್ಯವಿಲ್ಲದೆ ಯಾವ ಮನುಷ್ಯನು ಕೂಡ ಭೂಮಿ ಮೇಲೆ ಆತ್ಮಿಕ ಮನುಷ್ಯನು ಬದುಕಲಿಕ್ಕೆ ಅಸಾಧ್ಯ. ಯಾಕೆಂದರೆ ಆ ವಾಕ್ಯವೇ ನಮಗೆ ಜೀವ, ಆ ವಾಕ್ಯವೇ ನಮಗೆ ಆಧಾರ. ಯಾಕಂದರೆ ಯೇಸು ಸ್ವಾಮಿ ಆತನು ಶಿಷ್ಯರ ಜೊತೆಯಲ್ಲಿ ಮಾತಾಡ್ತಾ ಇರುವಾಗ ಶಿಷ್ಯರು ಒಂದು ಸಾರಿ ಸಮಾರ್ಯ ಪಟ್ಟಣದಲ್ಲಿ ಯೇಸು ಸ್ವಾಮಿಯ ನೀರಿನ ಬಾವಿಯ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ಆಹಾರ ನಾವು ತೆಗೆದುಕೊಂಡು ಬಂದಿದ್ದೇವೆ ಅಂತೇಳಿ. ಆದರೆ ಯೇಸು ಸ್ವಾಮಿ ಅವ್ರಿಗೆ ಹೇಳಿದ್ರು, ನಾನಾಗಲೇ ಊಟ ಮಾಡಿದ್ದೇನೆ, ನನ್ನ ಆಹಾರ ನನಗೆ ಸಿಕ್ಕಾಯಿತು. ನೋಡಿ, ಯಾವ ಆಹಾರ ಸಿಕ್ತು? ಅವ್ರು ಅಂದ್ಕೊಳ್ತಾರೆ ನಮಗಿಂತ ಬೇರೆ ಯಾರಾದರೂ ಮುಂಚೆನೇ ಯೇಸು ಸ್ವಾಮಿಗೆ ಊಟ ತಂದುಕೊಟ್ರೇನೋ ಅಂತ ಶಿಷ್ಯರು ಅಂದ್ಕೊಳ್ತಾರೆ. ಆದರೆ ದೈಹಿಕವಾದ ಆಹಾರದ ಬಗ್ಗೆ ಅಲ್ಲಿ ಮಾತಾಡಲಿಲ್ಲ, ಆತ್ಮಿಕವಾದ ಆಹಾರದ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾ ಇದ್ರು. ಸೊ ಹಾಗೆ ಇವತ್ತು ದೇವರ ವಾಕ್ಯ ಎನ್ನುವಂಥದ್ದು ಆತ್ಮಿಕವಾದ ಮನುಷ್ಯನಿಗೆ ಆಹಾರವಾಗಿದೆ. ನಮ್ಮೊಳಗೆ ಇರುವಂಥ ಆತ್ಮಿಕ ವ್ಯಕ್ತಿ ಬದುಕಬೇಕಂದ್ರೆ ವಾಕ್ಯ ಬಹಳ ಪ್ರಾಮುಖ್ಯವಾದದ್ದು ಬೇರೆ. ಹಾಗೆ ಈ ದಿನವೂ ಕೂಡ ವಾಕ್ಯ ನಮ್ಮ ನಡೆಸಲೆಂಬುದಾಗಿ ನಾನು ಬೇಡಿಕೊಳ್ತೇನೆ. ವಿಶೇಷವಾಗಿ ದೇವರ ಮಕ್ಕಳಿಗೆ ವಾಕ್ಯ ಹೇಗೆ ಹೇಳ್ತದೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ ಅದರ 4ನೇ ಅಧ್ಯಾಯದಲ್ಲಿ ನಾವು 4ನೇ ವಾಕ್ಯವನ್ನು ನಾವು ನೋಡೋದಾದರೆ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ. ನಂಬಿಕೆ ಇಲ್ಲದವರ ಒಂದು ಮನಸ್ಸನ್ನು ಈ ಪ್ರಪಂಚದ ದೇವರು ಅಂತ ಹೇಳುವಾಗ ಸೈತಾನನು ಏನು ಮಾಡ್ತಾನಂತೆ? ಮಂಕು ಮಾಡ್ತಾನೆ. ಯಾರ್ಯಾರಲ್ಲಿ ನಂಬಿಕೆ ಕಡಿಮೆ ಆಗೋದು ಅಂಥವರನ್ನು ಸೈತಾನನು ಹಿಡಿದುಕೊಳ್ತಾನೆ. ನೋಡಿ, ಉದಾಹರಣೆಗೆ ನಾವು ನೋಡಬೇಕಾದ್ರೆ ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಪ್ರಯಾಣ ಮಾಡ್ತಾ ಇದ್ರು. ಶಿಷ್ಯರೊಂದಿಗೆಲ್ಲ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆದು ಬರ್ತಾ ಇದ್ರು. ಸಮುದ್ರದ ಮೇಲೆ ನಡೆದು ಬರ್ತಾ ಇರುವಂಥ ಯೇಸುವನ್ನು ನೋಡಿದಂಥ ಶಿಷ್ಯರು ನಾವು ಭಯಪಟ್ಟವ್ರು ಏನು ಹೇಳ್ತಾರಂತೆ, ದೆವ್ವ ಬರ್ತಾ ಇದೆ, ಭೂತ ಬರ್ತಾ ಇದೆ ಅಂಥೇಳಿ ಭಯಪಡ್ತಾರೆ. ಸೊ ಆ ಭಯಪಟ್ಟ ಸಂದರ್ಭದಲ್ಲಿ ನಡೆದುಕೊಂಡು ಯೇಸು ಸ್ವಾಮಿ ಶಿಷ್ಯರ ಬಳಿಗೆ ಬಂದಾಗ, ಆ ಒಂದು ದೋಣಿಯ ಪಕ್ಕದಲ್ಲಿ ಬಂದಾಗ ಪೇತ್ರನ ಹೇಳ್ತಾನೆ, ಸ್ವಾಮಿ ನೀನೇ ಆದರೆ ನಾನು ನಿನ್ನಂತೆ ನಡೆಯುವಂಗೆ ನನಗೂ ಕೂಡ ಅಪ್ಪಣೆ ಕೊಡು, ನೀರಿನ ಮೇಲೆ ನಡೆಯೋಕ್ಕೆ. ಆಯಿತು ಬಾ, ನೀನು ನಂಬಿಕೆ ನಡೆಸುತ್ತೆ ಅಂತೇಳಿ ಪೇತ್ರನಿಗೆ ಯೇಸು ಸ್ವಾಮಿ ಹೇಳ್ತಾನೆ. ನೋಡಿ ಪ್ರಿಯರೇ, ಅಲ್ಲಿ ನಂಬಿಕೆಯಿಂದ ಆತನು ಹೆಜ್ಜೆ ಹಾಕ್ತಾನೆ ದೋಣಿಯಿಂದ ಆ ಸಮುದ್ರದ ಮೇಲೆ, ನೀರಿನ ಮೇಲೆ. ಪ್ರಥಮವಾಗಿ ಮನುಷ್ಯರಲ್ಲಿ ಯೇಸು ಸ್ವಾಮಿಯನ್ನು ಬಿಟ್ಟರೆ ಪ್ರಥಮವಾಗಿ ಮನುಷ್ಯರಲ್ಲಿ ನೀರಿನ ಮೇಲೆ ನಡೆದಂಥ ವ್ಯಕ್ತಿ, ನೀರಿನ ಮೇಲೆ ನಿಂತಂಥ ವ್ಯಕ್ತಿ ಆತನೇ ಪೇತ್ರ. ಆ ಪೇತ್ರ ನೀರಿನ ಮೇಲೆ ನಿಂತಾಗ ಬಹಳ ಆಶ್ಚರ್ಯ ಆಗುತ್ತೆ ಅವನಿಗೆ. ಮನುಷ್ಯರಿಂದ ಆಗದೇ ಇರುವಂಥ ಸಂಗತಿಗಳು ಆಗುತ್ತದಲ್ವಾ ಅಂಥೇಳಿ ಅವನಿಗೆ ಬಹಳ ಒಂದು ಖುಷಿ ಆಗ್ತದೆ. ಅಷ್ಟೇ ನಂಬಿಕೆಯಿಂದ ಅವನು ಮುಂದೆ ಹೋಗ್ತಾನೆ. ಅವನಲ್ಲಿ ನಂಬಿಕೆ ಕಡಿಮೆ ಆದಾಗ ಏನಾಗ್ತದೆ ನಾವು ಅಲ್ಲಿ ನೋಡ್ತೇವೆ, ಅವನು ಮುಳುಗ್ತಾ ಹೋಗ್ತಾನೆ, ಮುಳುಗಕ್ಕೆ ಪ್ರಾರಂಭ ಮುಳುಗ್ತಾನೆ. ಆಗ ಯೇಸು ಸ್ವಾಮಿ ಅವನನ್ನು ಕೈ ಹಿಡಿದಿರ್ತಾರೆ, ಎಲ್ಲಿ ನಿನ್ನ ನಂಬಿಕೆ? ಯಾಕೆ ನಿಸ್ಸಂದೇಹ ಪಟ್ಟೆ? ಹಾಗೆ ಇವತ್ತು ಯಾರಿಗಲ್ಲಿ ನಂಬಿಕೆ ಎನ್ನುವಂಥದ್ದು ಕಡಿಮೆ ಇರ್ತದೋ ಅಥವಾ ನಂಬಿಕೆ ವಾಕ್ಯದ ಮೇಲೆ ನಂಬಿಕೆ ಇಲ್ಲದೆ ಇರ್ತದೋ ಅಂಥವ್ರನ್ನ ಸೈತಾನ ಏನು ಮಾಡ್ತಾನಂತೆ, ಹಿಡಿದುಕೊಳ್ತಾನೆ, ಮಂಕ್ ಮಾಡ್ತಾನೆ. ಅವರಿಗೆ ವಾಕ್ಯದ ಒಂದು ಬೆಳಕು ಗೊತ್ತಾಗದಂತೆ, ವಾಕ್ಯದಲ್ಲಿರುವಂಥ ಗೂಢಾರ್ಥಗಳು ಗೊತ್ತಾಗದಂತೆ. ಇವತ್ತು ಅನೇಕರೊಟ್ಟಿಗೆ ನಾನು ಮಾತಾಡ್ತಿದ್ದೆ ಕಳೆದ ದಿನಗಳಲ್ಲಿ ವಾಕ್ಯದ ಆಳತೆ ಇಲ್ಲದೆ ಇರುವಾಗ ದುರ್ಬೋಧಕರು ಕೂಡ ಬರ್ತಾರೆ. ದುರ್ಬೋಧಕರು ಬಂದುಬಿಟ್ಟು ಏನು ಮಾಡ್ತಾರೆ, ನಮ್ಮೊಳಗಿರುವಂಥ ಸತ್ಯೋಪದೇಶವನ್ನು ಕಿತ್ತು ಹಾಕ್ತಾರೆ ವಾಕ್ಯದ ಜ್ಞಾನ ಕಡಿಮೆ ಇದ್ದಾಗ. ಸೊ ಅಂಥ ಜನರಿಗೆ ತಿಳಿಸುವಂಥ ಮಾತೇನೆಂದರೆ, ಸುವಾರ್ತೆಯ ಒಂದು ಪ್ರಕಾಶವು ಉದಯವಾಗಬಾರದೆಂದು ಹೇಳಿ ಏನು ಮಾಡ್ತಾನೆ ಅಂದರೆ, ಈ ಪ್ರಪಂಚದ ದೇವರು
ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡ್ತಾನೆ. ದೇವ್ರ ಮಕ್ಕಳೇ, ನಾವು ನಂಬಿಕೆಯಲ್ಲಿ ನಡೆಯೋಣ. ಈ ಲೋಕದ, ಈ ಪ್ರಪಂಚದ ದೇವರು ಅಂದರೆ ಸೈತಾನನು ಎಂದಿಗೂ ಕೂಡ ನಮ್ಮನ್ನು ಏನು ಮಾಡಬಾರ್ದು, ಆತನು ಕೆಳಗೆ ಹಾಕಬಾರ್ದು. ನಾವು ನಂಬಿಕೆಯಲ್ಲಿ ನಿಂತು ಆತನಿಗಾಗಿ ಜೀವಿಸೋಣ. ಆತನನ್ನು ನಾವು ಏನು ಮಾಡೋಣ, ಸೈತಾನನನ್ನು ನಾವು ಎದುರಿಸೋಣ. ಕರ್ತನ ಮುಂದಿಗಿದ್ದಾನೆ. ಈ ದಿನ ಕರ್ತನು ವಿಶೇಷವಾಗಿ ಈ ಮಾತುಗಳನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನು ಕೂಡ ನಡೆಸಲೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ಈ ದಿನ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ ದೇವರೇ. ಸುವಾರ್ತೆಯ ಒಂದು ಪ್ರಕಾಶವು ಉದಯವಾಗಬಾರದೆಂಬುದಾಗಿ ದೇವರೇ ಕರ್ತನೆ, ನಂಬಿಕೆ ಇಲ್ಲದವರ ಮನುಷ್ಯರ ಮನಸ್ಸನ್ನು ಮಂಕು ಮಾಡುವಂಥ ಸೈತಾನನು ಕರ್ತನೆ ಯಾರೂ ಕೂಡ ಸ್ವಾಮಿ ದೇವರೇ ಕರ್ತನೆ ಆತನನ್ನು ತಮ್ಮ ಜೀವಿತದಲ್ಲಿ ಆಹ್ವಾನ ಮಾಡದಂತೆ ಪವಿತ್ರಾತ್ಮ ದೇವರೇ ನೀನೇ ನಿಮ್ಮ ಮಕ್ಕಳೊಟ್ಟಿಗೆ ಇರಬೇಕಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ದೇವ, ಇದನ್ನು ವಾಕ್ಯ ಕೇಳಿಸ್ಕೊಂಡಂಥ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವಾದ ಮಾಡು. ಹಾಗೆ ನಂಬಿಕೆಯಲ್ಲಿ ಅವರನ್ನು ಮುನ್ನಡೆಸುವುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ಪ್ರೀತಿಯ ದೇವ ಜನರ ದೇವರ ಮನ ವಿಶೇಷವಾಗಿ ಆಶೀರ್ವದಿಸಲಿ. ಈ ಆತ್ಮಿಕವಾದಂಥ ಒಂದು ಹೋರಾಟದಲ್ಲಿ ನಂಬಿಕೆಯನ್ನು ಕಳ್ಕೊಳ್ಬೇಡಿ, ನಂಬಿಕೆಯನ್ನು ಮಿಸ್ ಮಾಡಬೇಡಿ. ನಂಬಿಕೆಯಲ್ಲಿ ನಡೆದು ದೇವರ ಆಶೀರ್ವಾದ ಹೊಂದಿಕೊಳ್ಳಿ. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್.